ನಮಸ್ಕಾರ. ಇಂದು ಈ ವೇದಿಕೆಯಲ್ಲಿ ಮತ್ತು ವೇದಿಕೆಯ ಕೆಳಗೆ ಸೇರಿರುವಂತಹ ಈ ಮಹಾನ್ ಜನ ಸಮುದಾಯವನ್ನು ನೋಡ್ತಾ ಇದ್ದರೆ ನನಗೆ ಅಭಿಮಾನ ಉಕ್ಕಿ ಬರುತ್ತೆ. ಮಂಗಳೂರು ಸೌಹಾರ್ದದ ಕೇಂದ್ರ ಆಗಿರ್ತಕ್ಕಂಥ ಈ ನೆಲವನ್ನು ದ್ವೇಷದ ಬೀಜ ಬಿತ್ತಿ ಅದರ ಫಲ ಉಣ್ತಕ್ಕಂತಹ ನಾವುಗಳು ಇದರ ಶಾಪಗ್ರಸ್ತ ಸಂತಾನಗಳು. ಮೊಟ್ಟ ಮೊದಲ ಬಾರಿಗೆ ನಾನು ಹೇಳೋದೇನೆಂದರೆ, ಈ ವೇದಿಕೆಯ ಮೇಲಿರುವಂತಹ ಎಲ್ಲ ಮಹನೀಯರು ಹಾಗೂ ಸಂತ ಮದರ್ ತೆರೇಸಾ ವಿಚಾರ ವೇದಿಕೆಗೆ ನನಗೆ ಹಿಂದಿನ ವರ್ಷವೇ ಕರೆದಿದ್ದರು. ಆದರೆ ಕಾರಣಾಂತರಗಳಿಂದ ಮುನೀರ್ ಕಾಟೇಪಳ್ಳಿ ಅವರು ಕರೆದಾಗ ಆಗಲ್ಲ ಅಂತ ಹೇಳಿದ್ದೆ. ಆದರೆ ಇವಾಗ ನನಗೆ ಕಾಲಾವಕಾಶ ಸಿಕ್ಕಿದ್ರಿಂದ ಇಂತಹ ಅದ್ಭುತವಾದಂತಹ ಕಾರ್ಯಕ್ರಮವನ್ನು ನೋಡೋದಕ್ಕೆ ನನಗೆ ಸಾಧ್ಯ ಆದಂತಹ ಈ ಸಂದರ್ಭದಲ್ಲಿ ನಾನು ಸುನೀಲ್ ಬಜಾಜ್ ಅವರನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಅತ್ಯಂತ ಸುಂದರವಾದ ಸೌಹಾರ್ದ ಬದುಕಿಗೆ ಚೌಕಟ್ಟು ಕಟ್ಟಿಕೊಟ್ಟಂತಹ ಪುರುಷೋತ್ತಮ ಬಿಳಿಮಲೆಯವರೇ ಹಾಗೂ ಡಾಕ್ಟರ್ ಅಲೂಷಿಯಸ್ ಪಾಲ್ ಡಿಸೋಜಾ ಅವರೇ, ರಾಯ್ಸ್ ಕ್ಯಾಸ್ಟಲಿನೋ ಅವರೇ, ಪ್ರೀತಿಯ ಸಿಂಚನವನ್ನು ಸಿಂಪಡಿಸಿದ ತಾಯಿ ಪ್ರೀತಿಯನ್ನು ಉಣಬಡಿಸಿದ ನಾದ ಅವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ನನ್ನ ಬಂಧುಗಳೇ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿ ಬಂದಿರುವಂತಹ ವಿದ್ಯಾರ್ಥಿ ಭಗಿನಿಯರನ್ನು ನೋಡ್ತಾ ಇದ್ದರೆ ಇವತ್ತಿನ ಕಾರ್ಯಕ್ರಮ ಎಂತಹ ಅದ್ಭುತವಾದ ಯುವ ಜನತೆಯನ್ನು ಒಳಗೊಂಡಿದೆ. ನಾವೆಲ್ಲ ಬಿಳಿಮಲೆಯವರು ಹೇಳ್ದಂಗೆ ಬಿಳಿ ತಲೆಯವರು ಏನು, ನಾನು ಪೇಂಟ್ ಮಾಡ್ಕೊಂಡಿದ್ದೀನಿ ಬಿಡಿ, ಅದು ಬೇರೆ ವಿಷಯ. ಆದರೆ ನಾವೆಲ್ಲ ಇಲ್ಲಿರೋರು ಹೆಚ್ಚಾಗಿ ಬಿಳಿ ತಲೆಯವರು. ಕರಿ ತಲೆಗಳು ಅಲ್ಲಿದ್ದಾವೆ, ತಲೆಗಳು ವಿಚಾರ ಮಾಡ್ತವೆ. ನಾವು ದೇವರಿಗೆ ನಮಿಸಿ, ದೇವರೇ ನನಗೆ ಪಾಸ್ ಮಾಡಪ್ಪ ಅಂದರೆ ನಮಗೆ ಪಾಸ್ ಮಾಡ್ತೇನಾ? ಇಲ್ಲ. ಅದಕ್ಕೆ ನಮ್ಮ ಶ್ರದ್ಧೆ, ಓದು, ಬದ್ಧತೆ ಬೇಕು. ಇಂತಹ ಸಂದರ್ಭದಲ್ಲಿ ನನಗೆ ಇಲ್ಲಿ ಕರೆದಾಗ ನಾನು ಮದರ್ ತೆರೇಸಾ ಅವರ ಪುಸ್ತಕ ಹುಡುಕೋದಕ್ಕೆ ಹೊರಟೆ. ಎಷ್ಟೋ ಸ್ಟಾಲ್ಗಳಿಗೆ ಹೋದೆ, ಪ್ರಸಿದ್ಧ ಪ್ರಕಾಶನಗಳಿಗೆ ಕೇಳಿದೆ, ಪುಸ್ತಕ ಸಿಗಲಿಲ್ಲ. ಚಿಕ್ಕ ಚಿಕ್ಕ ಬುಕ್ಲೆಟ್ಗಳು ಸಿಕ್ಕುವು ಒಂದೆರಡು. ಆದರೆ ಅವರ ಬಗ್ಗೆ ವಿಸ್ತೃತವಾದ ಯಾವುದೇ ಒಂದು ಸಾಹಿತ್ಯ ಸಿಗದೇ ಇರೋದು ನನಗೆ ಬೇಸರ ತರಿಸ್ತು. ಆದ್ದರಿಂದ ಈಗ ಒಂದು 4-5 ದಿವಸಗಳ ಕೆಳಗೆ ಒಂದು ಸೌಹಾರ್ದ ನೆಲೆಗಳು ಅಂತಕ್ಕಂತಹ ಒಂದು 50 ಪುಸ್ತಕಗಳನ್ನು ತರುವಂತಹ ಕನ್ನಡ ಸಾಹಿತ್ಯ ಅಕಾಡೆಮಿಯ ಒಂದು ಸಭೆಯಲ್ಲಿ ನಾನು ಮದರ್ ತೆರೇಸಾ ಅವರ ಸಮಗ್ರ ಪುಸ್ತಕ ಒಂದು ಬರಬೇಕು ಅಂದಾಗ ಎಲ್ಲರೂ ಒಪ್ಪಿ ಆ ಪುಸ್ತಕವನ್ನು ತರ್ತಾ ಇದ್ದಾರೆ. ಅದಕ್ಕೆ ನಾನು ಆ ಅಕಾಡೆಮಿಗೂ ಅಭಿನಂದಿಸ್ತಾ, ಕರ್ನಾಟಕದಲ್ಲಿ ಕನ್ನಡದಲ್ಲಿ ತೆರೇಸಾ ಅವರ ಸಾಹಿತ್ಯ ಸಿಗೋ ಹಂಗಾಗಲಿ ಅಂತ ನಾನು ಅಂದ್ಕೊಳ್ತಾನೇ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ದೀರ್ಘವಾಗಿ ಸಾಹೇಬರು ಮಾತಾಡಿದ್ದಾರೆ. ನಾನು 3 ವಿಷಯಗಳನ್ನಿಟ್ಟು ವಿಷಯವನ್ನು ಸ್ವಲ್ಪ ಮಟ್ಟಿಗೆ ಮಾತಾಡ್ತೇನೆ. ಮದರ್ ತೆರೇಸಾ ಅವರ ಬದುಕು ಸಾಧನೆ ಅಂತ ಒಂದು ಚೌಕಟ್ಟಿಟ್ಕೊಂಡ್ರೆ, ಇನ್ನೊಂದು ಪ್ರಜಾಸತ್ತಾತ್ಮಕತೆಗೆ ಇರ್ತಕ್ಕಂಥ ಆತಂಕಗಳ ಬಗ್ಗೆ ಮತ್ತು ಸಹಬಾಳ್ವೆಗೆ ಎದುರಾಗಿರುವಂತಹ ಸವಾಲುಗಳನ್ನು ನಾವಿವತ್ತು ನೋಡೋಣ ಅಂತ ಮಾಡಿದ್ದೀನಿ. ತೆರೇಸಾ ಅವರ ಬದುಕು ಹೇಗಿತ್ತು ಅಂತಂದರೆ ನನಗೆ ನಿಜಕ್ಕೂ ಖುಷಿಯಾಗತ್ತೆ. ಅವರು ಹುಟ್ಟಿದ್ದು ಯುಗೋಸ್ಲೋವಿಯಾದಲ್ಲಿ ಹುಟ್ಟಿದಂತಹ ತೆರೇಸಾ 1910ರಲ್ಲಿ ಹುಟ್ಟುತ್ತಾರೆ. ಆದರೆ ಅವರ ಮೂಲ ಹೆಸರು ಅಗ್ನೇಸ್ ಆಗಿರುತ್ತೆ. ಅಗ್ನೇಸ್ ತೆರೇಸಾ ಆಗಿ ಭಾರತಕ್ಕೆ ಬಂದು ಬದಲಾದರು. ಭಾರತಕ್ಕೆ ಬಂದದ್ದು ಅವರು 1928ರಲ್ಲಿ ಬಂದು ಒಂದು ಶಾಲೆಯಲ್ಲಿ ಮಕ್ಕಳಿಗೆ ಓದಿಸುವ ಶಿಕ್ಷಕಿಯಾಗಿ ನೇಮಕಗೊಳ್ತಾರೆ. ಅವರು 1910ರಲ್ಲಿ ಹುಟ್ಟಿ 18ರಲ್ಲಿ
28ರಲ್ಲಿ ಭಾರತಕ್ಕೆ ಬರುವಾಗ ಕೇವಲ 18 ವರ್ಷದ ಯುವತಿ. ಇಲ್ಲಿ 18 ವರ್ಷ ಮೀರಿದ ಮಕ್ಕಳಿದ್ದೀರ. ವಿಚಾರ ಮಾಡಿ, ಆ ಕಾಲಕ್ಕೆ 1910ರಲ್ಲಿ ಯಾವಾಗ ಮಹಿಳೆಗೆ ಹೊರಗೆ ಬರೋದಕ್ಕೂ ಅವಕಾಶ ಇರಲಿಲ್ವೋ, ಯಾವಾಗ ಮಹಿಳೆಗೆ ಯಾವ ಸ್ಥಾನಮಾನಗಳು ಕೊಡ್ತಾ ಇರಲವೋ, ಧಾರ್ಮಿಕ ಚೌಕಟ್ಟಿನಲ್ಲಿ ಅವಳನ್ನು ಬಿಗಿದಿಡ್ತಾ ಇದ್ದರು, ಅಂತಹ ಸಂದರ್ಭದಲ್ಲಿ, ಅಂತಹ ಸ್ಥಿತಿಯಲ್ಲಿ ನಮ್ಮ ತೆರೇಸಾ ಅವರು ತಮ್ಮ 18ನೆಯ ವಯಸ್ಸಿನಲ್ಲಿ ಯುಗೋಸ್ಲೋವಿಯಾ ಬಿಟ್ಟು ಭಾರತಕ್ಕೆ ಬಂದರು. ನಮಗೆ ಅಮ್ಮ ಎಲ್ಲಿಗೂ ಕಳಿಸೋದಿಲ್ಲ, ಮನೆ ಬಿಟ್ಟು ಹೊರಗಡೆನೂ ಕಳಿಸಲ್ಲ, ಇಷ್ಟು ಟೈಮಿಗೆ ವಾಪಸ್ ಬರಬೇಕು ಅಂತಾರೆ. ಆದರೆ ತೆರೇಸಾ ಅವರು ತನ್ನ ತಂದೆಯನ್ನು ಕಳ್ಕೊಂಡಿರ್ತಾರೆ, ಚಿಕ್ಕ ವಯಸ್ಸಿನಲ್ಲೇ ಕಳ್ಕೊಳ್ತಾರೆ. ತಾಯಿಯೇ ಅವರಿಗೆ ಶಿಕ್ಷಣ ಕೊಡಿಸಿದ್ದು. ಅವರು ಭಾರತಕ್ಕೆ ಬಂದು ಮಾಡಿದಂತಹ ಒಂದು ಅದ್ಭುತವಾದ ಕೆಲಸ ಅಂದರೆ, ಬಂಗಾಲಕ್ಕೆ ಬರ್ತಾರೆ. ಬಂಗಾಳದಲ್ಲಿರ್ತಕ್ಕಂತಹ ಬಡವರ ಸೇವೆಗಾಗಿ, ಅಲ್ಲಿರ್ತಕ್ಕಂಥ ದಾರಿದ್ರ್ಯ, ಬಡತನ, ರೋಗ ರುಜಿನಗಳನ್ನು ನೋಡಿ ಅವರೆಲ್ಲರ ಸೇವೆ ನನ್ನ ಧ್ಯೇಯ ಅಂತ ಅವರು ಅವರ ಸೇವೆಗೆ ನಿಲ್ತಾರೆ. ಇದು ನಿಲ್ಲೋದಷ್ಟೇ ಅಲ್ಲ, 1950ರಲ್ಲಿ ಮಿಷನರಿ ಆಫ್ ಚಾರಿಟಿ ಅಂತ ಸ್ಥಾಪನೆ ಮಾಡ್ತಾರೆ. ವಿಶ್ವದ 130 ದೇಶಗಳಲ್ಲಿ ಈ ಚಾರಿಟಿ ಸ್ಥಾಪನೆ ಮಾಡಿದ್ದಾರೆ. ನೀವು ನೋಡಿರಬಹುದು, ಒಂದು ಊರಿಗೆ ಒಬ್ಬ ರಾಜ ಇರ್ತಾನೆ, ಅಥವಾ ಜಿಲ್ಲೆಗೆ ಇರ್ತಾನೆ, ದೇಶಕ್ಕೆ ಒಬ್ಬ ರಾಜ ಇರ್ತಾನೆ. ಆದರೆ ಇಡೀ ವಿಶ್ವಕ್ಕೆ ಒಬ್ಬ ಮಹಿಳೆ ಒಂದು ಶಕ್ತಿ, ಧಾರಣ ಶಕ್ತಿಯಾಗಿ ನಿಂತು ಇಡೀ ವಿಶ್ವಕ್ಕೆ ತಾಯ್ತನವನ್ನು ನೀಡಿದಂತಹ ಮಹಿಳೆ ಈ ಎಲ್ಲರಿಗಿಂತಲೂ ಗ್ರೇಟ್ ಅಂತ ನಾನು ಹೇಳ್ತೇನೆ. ಮಹಿಳೆಯರಲ್ಲಿ ಅಷ್ಟೊಂದು ಧಾರಣಾ ಶಕ್ತಿ ಇದೆ. ನಾವು ಮನಸ್ಸು ಮಾಡಿದರೆ ಏನೆಲ್ಲ ಮಾಡಬಹುದು, ಆದರೆ ನಾವು ಮನಸ್ಸೇ ಮಾಡಿ ಸೋಮಾರಿಗಳಂತೆ ಕೂತ್ಕೊಳ್ಳೋಂಥ ಕಾಲ ಇದಲ್ಲ. ಮದರ್ ತೆರೇಸಾ ತನ್ನ ಮನೆ, ಊರು, ತನ್ನನ್ನು ಪಡೆದಂತಹ ತಂದೆ ತಾಯಿಗಳು, ತನ್ನ ಜೊತೆಗಿರ್ತಕ್ಕಂತಹ ಸೋದರಿಯರು, 3 ಜನ ಮಕ್ಕಳಲ್ಲಿ ಕೊನೆಯ ಮಗಳಾದಂತಹ ಅಗ್ನೇಸ್ ಅಂತ ಅವಾಗ ಹೆಸರಿತ್ತು. ಈಗ ಅವರು ತೆರೇಸಾ ಆಗಿದ್ದಾರೆ. ಇಂತಹ ಮಹಿಳೆಯೊಬ್ಬಳು ನಮಗೆ ಪ್ರೇರಣಾ ಶಕ್ತಿಯಾಗಿದ್ದಾರೆ. ನಮಗೆ ಪ್ರೀತಿ ಮತ್ತು ಸೌಹಾರ್ದತೆಯ ನೆಲೆಗಳನ್ನು ಗಟ್ಟಿಗೊಳಿಸುವಂತಹ ಒಬ್ಬ ಮಹಾಮಾತೆಯಾಗಿದ್ದಾರೆ. 130 ದೇಶಗಳಲ್ಲಿ ಮಿಷನರಿ ಆಫ್ ಚಾರಿಟಿಯನ್ನು ಸ್ಥಾಪಿಸಿದಂತಹ ಮಹಿಳೆ. ಅಲ್ಲಿ ಅಲ್ಲ, ರೋಮ್, ಟಾಂಜಾನಿಯಾ, ಆಸ್ಟ್ರಿಯಾ, ಯುರೋಪ್, ರಷ್ಯಾ, ಆಫ್ರಿಕಾ, ಲ್ಯಾಟಿನ್ ಅಮೆರಿಕಾ, ಏಷ್ಯಾ, ಅಲ್ಬೇನಿಯಾ, ಕ್ಯೂಬಾ, ಅಥೆನ್ಸ್, ಫ್ರಾನ್ಸಿಸ್ಕೋ, ನ್ಯೂಯಾರ್ಕ್, ಮಾಸ್ಕೋ, ಮೆಕ್ಸಿಕೋ, ದಕ್ಷಿಣ ಆಫ್ರಿಕಾ, ಕೆನಡಾ, ಕಿನ್ಯಾ, ಚೀನಾ, ನೈರೋಬಿ, ಬೈರೂತ್, ಲೆಬನಾನ್, ಇಥಿಯೋಪಿಯಾ, ಹೀಗೆ ಒಂದೇ ಎರಡೇ 100 ದೇಶಗಳಲ್ಲಿ ಮಿಷನರಿ ಆಫ್ ಚಾರಿಟಿಯನ್ನು ಸ್ಥಾಪಿಸಿದಂಥ ಈ ಮಹಾಮಾತೆ, 40 ದೇಶಗಳ ಕಾರ್ಯಕರ್ತರು ಇದರಲ್ಲಿ ದುಡಿತಾ ಇದ್ದಾರೆ. ಅವರ ಸಂಖ್ಯೆ ಈಗ 1 ಮಿಲಿಯನ್ನಷ್ಟಿದೆ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಅವರು ಅಷ್ಟೊಂದು ಸಾಧನೆ ಮಾಡಿದಂಥ ಮಹಿಳೆ 2007ನೇ ಹೊತ್ತಿಗೆ ಜಗತ್ತಿನಾದ್ಯಂತ 450 ಜನ ಬ್ರದರ್ಗಳು, 5,000 ಜನ ನನ್ಸ್ ಹಾಗೂ 600 ಮಿಷನ್ ಆಶ್ರಯ ಧಾಮಗಳನ್ನು, ಶಾಲೆಗಳನ್ನು ನಡೆಸಿದ 100ಕ್ಕೂ ಹೆಚ್ಚು ಶಾಲೆ ಮತ್ತು ಸಂಸ್ಥೆಗಳನ್ನು ಸ್ಥಾಪಿಸಿದಂಥ ಆ ಮಹಾಮಾತೆ ಇವತ್ತು ನಮ್ಮೆಲ್ಲರಿಗೂ ಆದರ್ಶಪ್ರಾಯ ಆಗಿದ್ದಾರೆ. ಕೇವಲ 12 ಜನ ಸದಸ್ಯರಿಂದ ಆರಂಭವಾದ ತೆರೇಸಾ ಸಂಸ್ಥೆ ಇಂದು ಕೇವಲ ಒಂದು ಊರಲ್ಲ, ದೇಶವಲ್ಲ, ಇಡೀ ವಿಶ್ವದಲ್ಲಿ ಕೆಲಸ ಮಾಡ್ತಾ ಇದೆ. 119 ಕುಷ್ಠರೋಗ ನಿವಾರಣಾ ಕೇಂದ್ರಗಳನ್ನು ಸ್ಥಾಪಿಸಿ 1,83,000 ಕುಷ್ಠರೋಗಿಗಳನ್ನು ನಿವಾರಣೆ ಮಾಡಿದಂತಹ, ಅವರ ರೋಗಗಳನ್ನು ನಿವಾರಣೆ ಮಾಡಿದಂತಹ ಮಹಿಳೆ. ಇದು ಒಂದು ಹೆಣ್ಣಿನ ಧೀಶಕ್ತಿಯ ಪ್ರತೀಕ ಆಗಿದೆ. ಅವರು ಅದಮ್ಯ ಶಕ್ತಿಯ ಕೇಂದ್ರ ಆಗಿದ್ದಾರೆ. ಅವರ ಮೌನ ಕ್ರಾಂತಿ, ಪ್ರಶಾಂತ ನಿಲುವು, ಕಡಿಮೆ ಮಾತು, ಅವರ ಮೌನದೊಳಗಿನ ಮಾಂತ್ರಿಕತೆ, ಮಾನವೀಯ ನಡೆಯ ಮಾತು,
ಅದಕ್ಕೆ ಶೋಭಿಸುವಂತೆ ಶುಭ್ರ ಬಿಳಿ ಸೀರೆ, ನೀಲಿ ಅಂಚು ಮತ್ತು ಸಕಲರಿಗೆ ಲೇಸನೆ ಬಯಸುವ ಆ ಜೀವ ಥೆರೇಸಾ. ಅವರು 100ಕ್ಕೂ ಹೆಚ್ಚು ಶಾಲೆಗಳನ್ನು ಸ್ಥಾಪಿಸಿ ಭಾರತದ ಸ್ಥಾಪಿಸಿದ್ರು ಅಷ್ಟೇ ಅಲ್ಲ, ಎಲ್ಲ ದೇಶಗಳ ಪ್ರಧಾನಿಗಳು, ಅಧ್ಯಕ್ಷರು, ರಾಜಕೀಯ ವಲಯಗಳನ್ನು ಪ್ರಭಾವಿಸಿದಂತಹ ಮಹಿಳೆ. ಅವರಿಗೆ ಇಂದಿರಾ ಗಾಂಧಿಯವರ ಗೆಳೆತನವೂ ಕೂಡ ಇತ್ತು. ಥೆರೇಸಾ ಅವರನ್ನು ಆಗಾಗ ಭೇಟಿಯಾಗೋದಕ್ಕೆ ಅವರು ಬರ್ತಾಯಿದ್ರು. ಬಂದಾಗ ಥೆರೇಸಾ ಅವರನ್ನು ಭೇಟಿಯಾದಾಗ ನಿಮ್ಗೆ ಹೇಗೆ ಅನ್ನಿಸುತ್ತೆ ಅಂತಂದಾಗ ಅವ್ರು ಹೇಳ್ತಾರೆ, ಮಮತೆ ಮತ್ತು ಪ್ರೀತಿಯ ಮಾತೆಯನ್ನು ಭೇಟಿಯಾದೆ ಅಂತ ಅನಿಸ್ತೈತೆ ಅಂತ ಹೇಳ್ತಿದ್ರು. ಸೋನಿಯಾ ಗಾಂಧಿಯವರು ಸಹ ಅವರಿಗೆ ಲೋಡ್ಗಟ್ಟಲೆ ತರಕಾರಿಗಳನ್ನು ಅವರ ಆಶ್ರಮಕ್ಕೆ ಕಳಿಸ್ತಾ ಇದ್ದರು. ಆವಾಗ ನಮ್ಮ ಥೆರೇಸಾ ಅವರು ಅವರಿಗೆ ಪತ್ರ ಬರೀತಾ ಇದ್ದರು. ಏನಂತಂದರೆ, ನಿಮ್ಮ ತರಕಾರಿಗಳನ್ನು, ನಿಮ್ಮ ಸೊಪ್ಪು ತರಕಾರಿಗಳನ್ನು ತಿಂದು ನಮ್ಮ ನನ್ಗಳು ಹಾಗೂ ವಿದ್ಯಾರ್ಥಿಗಳು, ಮಕ್ಕಳು ಖುಷಿಪಟ್ಟರು ಅಂತ ಬರೆಯುವಂತಹ ಸೌಜನ್ಯದ ಮೂರ್ತಿಯೂ ಅವರಾಗಿದ್ದರು. ಅವರು ಸಾಕಷ್ಟು ಸೇವೆಯನ್ನು ಸಲ್ಲಿಸಿದ ಕ್ಷೇತ್ರ ಅಂದರೆ 1981ರಲ್ಲಿ ಇಥಿಯೋಪಿಯಾದಲ್ಲಿ ಭಯಂಕರ ಬರ ಬರುತ್ತೆ ಆವಾಗ, ಮತ್ತು 1991ರಲ್ಲಿ ಬಾಂಗ್ಲಾ ಕರಾವಳಿಯಲ್ಲಿ ವಿನಾಶ ಬಂದಾಗ, ಸೈಕ್ಲೋನ್ ಬಂತು. ಆವಾಗ ಇರಾಕ್ ಮತ್ತು ಅಮೆರಿಕ ಯುದ್ಧದಲ್ಲಿ, ಗ್ವಾಟೆಮಾಲಾದಲ್ಲಿ ಭೂಕಂಪವಾದಾಗ, ಭಯಂಕರ ಭೂಕಂಪ, ಅದು ಲಕ್ಷಾಂತರ ಜನರನ್ನು ಬಲಿ ತೆಗೆದುಕೊಳ್ಳುತ್ತೆ. 1973 ಪ್ಯಾಲೆಸ್ತೈನ್ ಯುದ್ಧದಲ್ಲಿ, ಗಾಜಾ ಪಟ್ಟಿ, ಬೈರೂತ್ ಯುದ್ಧದ ಸಂದರ್ಭದಲ್ಲಿ, ಮತ್ತು 1943ರ ಬಂಗಾಳದ ಕ್ಷಾಮದ ಸಂದರ್ಭದಲ್ಲಿ, 1946ರ ಭಾರತದಲ್ಲಿ ನಡೆದ ಕೋಮು ಗಲಭೆಗಳ ಸಂದರ್ಭದಲ್ಲಿ, ಬೈರೂತ್ ಯುದ್ಧದಲ್ಲಿ ಸರ್ವಸ್ವವನ್ನು ಕಳೆದುಕೊಂಡ ಮಕ್ಕಳಿಗೆ ತಾಯಿಯಾಗಿ ರಕ್ಷಣೆಗೆ ಆಶ್ರಮಗಳನ್ನು ಸ್ಥಾಪಿಸಿದಂತಹ ಮಹಾಮಾತೆ, ಜಗತ್ತಿನಲ್ಲಿ ಪ್ರೀತಿಯ ಭಾವವಿದೆ, ಅನ್ನದ ಅಭಾವವಿದೆ, ನರಳುವವರನ್ನು ತನ್ನ ತಾಯ್ತನದ ಪ್ರೀತಿಯಿಂದ ಅಪ್ಪಿಕೊಂಡು ಸಾಂತ್ವನ ನೀಡಿದಂತಹ ಮಹಿಳೆ. ಮಕ್ಕಳಂತೆ ಪ್ರೀತಿಸುವುದು ಅಷ್ಟು ಸುಲಭ ಅಲ್ಲ. ಇವತ್ತು ಜಾಗತೀಕರಣದ ಸಂದರ್ಭ, ಎಲ್ಲವನ್ನು ಬಿಟ್ಟು ಜಾಗತೀಕರಣ ಸಂದರ್ಭದಲ್ಲಿ ತಾಯ್ತನ, ನಾವು ಯಾವ ತಾಯ್ತನವನ್ನು ಮಾರುಕಟ್ಟೆಯಲ್ಲಿ ಮಾರ್ಕೆಟಿಂಗ್ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಿದ್ವೋ, ಅಂತಹ ಸಂದರ್ಭದಲ್ಲಿ ಇವತ್ತು ತಾಯಿಯ ಗರ್ಭವೂ ಕೂಡ ಬಾಡಿಗೆಗೆ ಸಿಗ್ತಾ ಇದೆ. ಎಷ್ಟೊಂದು ಕ್ರೌರ್ಯದ ಕೆಲಸವನ್ನು ಈ ಜಾಗತೀಕರಣ, ದುಡ್ಡು ಬಂಡವಾಳ ಮಾಡಿಸುತ್ತೆ ಅಂದರೆ, ತನ್ನ ಬಡತನಕ್ಕೆ ಅವಳು ತನ್ನ ಗರ್ಭವನ್ನೇ ಮಾರ್ಕೆಟಿಗೆ ಇಟ್ಟಿದ್ದಾಳೆ. ಆಗ ನಾನೊಂದು ಕವನ ಬರೆದೆ, ಬಾಡಿಗೆ ತಾಯಂದಿರು ಅಂತ. ಬಾಡಿಗೆ ತಾಯಂದಿರು ಸಿಗುತ್ತಾರೆ ಈ ಪುಣ್ಯಭೂಮಿಯಲ್ಲಿ, ತಾಯಂದಿರ ಗರ್ಭಗಳು ಬಾಡಿಗೆಗೆ. ತಾಯ್ತನದ ಬಯಕೆಗಳ ಅದುಮಿಟ್ಟು ದುಡ್ಡು ಕೊಟ್ಟವರಿಗೆ ಹೆತ್ತು ಕೊಡುವವರು ಇಲ್ಲಿ ಬಾಡಿಗೆ ತಾಯಂದಿರು. ಬಸಿರಲ್ಲಿ ಮೂಡಿದ ಮಗುವನ್ನು ಒದ್ದು ಮೈ ಬದಲಿಸುವ ಚಲನೆಯನ್ನು ತಾಯ್ತನದ ಖುಷಿಯ ಘಳಿಗೆಯಲ್ಲಿ ಕಲ್ಲಾಗಿ ಕನಸಿಗೆ ನಿಷೇಧ ಹೇರುವರು, ಹಿಂಸೆಯ ಸಿಲುಬೆಗೇರುವವರು ಇಲ್ಲಿ ಬಾಡಿಗೆ ತಾಯಂದಿರು ಅಂತ ಹೇಳ್ತಾ, ಅವಳದೆಂತಹ ಹಣೆ ಬರಹ ನೋಡು, ಹೆತ್ತ ಮಗುವಿಗೆ ಎತ್ತಿ ಮುದ್ದಿಸಲಾರಳು, ತನ್ನದೇ ಕುಡಿ ತನ್ನಾತ್ಮದ ತುಣುಕನ್ನು, ಕರುಳಿಲ್ಲದ ಮಾರುಕಟ್ಟೆಯಲ್ಲಿ ಜಾಗತೀಕರಣದ ಹೊಸ ಉದ್ಯಮದಲ್ಲಿ ಕೇವಲ ಬಾಡಿಗೆಯ ತಾಯಿಯಾಗಿದ್ದಾಳೆ. ನೋಡಿ, ಬಂಡವಾಳ ನಮಗೆ ಹೇಗೆ 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 ಇಂತೆಂಥ ಕ್ರೂರವಾದ ಹಿಂಸೆಗಳನ್ನು ನೀಡ್ತಾ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ಜಾಗತಿಕವಾಗಿ ಮದರ್ ತೆರೇಸಾ ಗಳಿಸಿದ ಹೆಸರು ತಾಯ್ತನ, ಅವರ ಜಾಗತಿಕ ತಾಯ್ತನದ ಒಂದು ಪ್ರತೀಕ ಆಗಿದ್ದಾರೆ. ರೋಗ ಅಜ್ಞಾನಗಳೆಂಬ ವೈರಿಗಳ ವಿರುದ್ಧ ಸಮರ ಸಾರಿದವರು, ಎಲ್ಲ ರೋಗಿಗಳನ್ನು ತನ್ನ ಮಕ್ಕಳಂತೆ ನೋಡಿದವರು, ಕೇವಲ ಪುಟ್ಟ ವಯಸ್ಸಿನಲ್ಲಿ ಬಂದು ನಮ್ಮನ್ನೆಲ್ಲ ಉದ್ಧಾರ ಮಾಡಿದ ಆ ಮಹಾ ಮಹಿಳೆಯ ನಾವು ಇಂದು ಮನುಷ್ಯತ್ವದ ವಿರೋಧಿಗಳು ಅವರ ಮೇಲೆ ಮತಾಂತರದ ಅಪಾದನೆಯನ್ನು ಕೂಡ ಮಾಡ್ತಾರೆ. ಮತಾಂತರ ಅವರು ಮಾಡಲಿಲ್ಲ, ಆದರೆ ಬಡವರ, ರೋಗಿಗಳ ಹಾಗೂ ಸಹಾಯ ಇಲ್ಲದವರಿಗೆ ಸಹಾಯ ಮಾಡಿದಂತಹ ಮಹಿಳೆ.
ಭಾರತದಲ್ಲಿ ಮಷಿನರಿಗಳು ಬರ್ತಾರೆ. ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಅವರು ಕೊಟ್ಟಂತಹ ಸೇವೆಯನ್ನು ನಾವು ಮರೆಯಲಿಕ್ಕೆ ಆಗೋದಿಲ್ಲ. ಇಂದಿನ ಈ ಕಾಲದಲ್ಲಿ ನಾವು ಪೈಗಂಬರ್ ಅಂದರೆ ಕೇವಲ ಮುಸ್ಲಿಮರ ಆಸ್ತಿನ? ಹೌದಾ? ಇಲ್ಲ, ಅವರು ಇಡೀ ವಿಶ್ವದ ಆಸ್ತಿ. ಬಸವಣ್ಣ ಅಂದರೆ ಕೇವಲ ಲಿಂಗಾಯತರ ಆಸ್ತಿನ? ಅಲ್ಲ, ಅವರು ಇಡೀ ವಿಶ್ವಕ್ಕೆ ಸೇರಿದವರು. ಯೇಸು ಕ್ರಿಸ್ತ ಅಂದರೆ ಕೇವಲ ಕ್ರಿಶ್ಚಿಯನ್ರ ಒಂದು ಅಧಿಕಾರನ ಅವ್ರ ಮೇಲೆ? ಇಲ್ಲ, ಇಡೀ ಮಾನವ ಸಮುದಾಯದ ಹಕ್ಕು ಅವರ ಮೇಲಿದೆ. ಅವರು ಮಾನವ ಸಮುದಾಯಕ್ಕೆ ಸೇರಿದವರು. ಅಂಬೇಡ್ಕರ್ ಅಂದರೆ ಕೇವಲ ದಲಿತರಿಗೆ ಸೇರಿದವರ? ಇಲ್ಲ, ಅವರು ಇಡೀ ಮನುಷ್ಯ ಕುಲಕ್ಕೆ ಸೇರಿದಂತಹ ಸಂದರ್ಭದಲ್ಲಿ. ಅದೇ ರೀತಿ ನಾವು ಮದರ್ ಥೆರೇಸಾ ಒಂದು ಕ್ಯಾಥೋಲಿಕ್ ಧರ್ಮಕ್ಕೆ ಸೇರಿದವರಲ್ಲ, ಅವರು ಇಡೀ ಮಾನವ ಜನಾಂಗಕ್ಕೆ, ವಿಶ್ವಕ್ಕೆ ಸಂದ ಮಾತೆ ಆಗಿದ್ದಾರೆ ಅಂತ ಹೇಳ್ತೀನಿ. ಅವರು ಬಂಗಾಲಕ್ಕೆ ಮಾತ್ರ ಅಲ್ಲ, ಇಡೀ ವಿಶ್ವವನ್ನೇ ತನ್ನ ತಾಯ್ತನದ ಪ್ರೀತಿಯಿಂದ ಬೆಳಗಿದವರು ಅಂತ ಹೇಳ್ತಾನೆ. ಆ ಮಹಾಮಾತೆಯ ಸೇವೆಯನ್ನು ಪರಿಗಣಿಸಿ 1979ರಲ್ಲಿ ವಿಶ್ವದ ಅತ್ಯಂತ ಪ್ರಖ್ಯಾತವಾದಂತಹ ನೋಬೆಲ್ ಶಾಂತಿ ಪುರಸ್ಕಾರ, 1980ರಲ್ಲಿ ಭಾರತ ರತ್ನ ಪುರಸ್ಕಾರ, 1962ರಲ್ಲಿ ಮ್ಯಾಗಸೆಸ್ ಅವಾರ್ಡ್, 1962ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೀತಾರೆ. ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಡುವಾಗ ಈ ರಾಷ್ಟ್ರದ ರಾಷ್ಟ್ರಾಧ್ಯಕ್ಷರ ಕಣ್ಣಲ್ಲಿ ನೀರು ಬರುತ್ತೆ. ಯಾಕೆಂದರೆ ಆ ಪ್ರಶಸ್ತಿಯನ್ನು ಅವರು ಮಗುವಿನಂತೆ ಹೀಗೆ ಎದೆಗೆ ಔಚ್ಕೊಂಡಾಗ ಅಧ್ಯಕ್ಷರ ಕಣ್ಣಲ್ಲಿ ನೀರು ಬರುತ್ತೆ. ಅಂತಹ ಮಾತೆ ಇವತ್ತು 71ರಲ್ಲಿ ಪೋಪ್ ಜಾನ್ ಶಾಂತಿ ಪ್ರಶಸ್ತಿ ಪಡೀತಾರೆ. ನೆನಪಿನ ನಾಣ್ಯವನ್ನು 5 ರೂಪಾಯಿನ ಕಾಯಿನನ್ನು ನಾವು ಮದರ್ ತೆರೇಸಾ ಹೆಸರಿಂದ ಭಾರತ ಸರ್ಕಾರ ತಂತು. ಅಂಚೆ ಚೀಟಿ ಕೂಡ ತೆಗೆದಿದೆ. ಇಂತಹ ಒಬ್ಬ ಮಹಾಮಾತೆಯನ್ನು ಇವತ್ತು ನಾವು ನೆನಪಿಸಿಕೊಳ್ಳುವಂತಹ ಈ ಒಂದು ಸಂದರ್ಭ ಒದಗಿಸಿದ ಎಲ್ಲರನ್ನು ವಂದಿಸಿ, ಇವತ್ತು ಪ್ರಜಾಸತ್ತೆಗೆ ಎದುರಾದಂತಹ ಆತಂಕಗಳ ಬಗ್ಗೆ ನಾವು ಮಾತಾಡಬೇಕಾಗಿದೆ. ಯಾಕೆಂದರೆ ಇವತ್ತು ನಾವು ಬಹಳ ಕಷ್ಟದ ಕಾಲದಲ್ಲಿದ್ದೇವೆ. ನಮ್ಮ ಆದ್ಯತೆಗಳು ಏನಿದ್ದಾವೆ ಅವು ಪಲ್ಲಟ ಆಗಿದ್ದಾವೆ. ನಾವು ವಿದ್ಯಾರ್ಥಿಗಳು ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಸುಳ್ಳು ಸುದ್ದಿಗಳೇ ವಿಜೃಂಭಿಸುತ್ತಿರುವ ಈ ಕಾಲದಲ್ಲಿ ಸತ್ಯ ನುಡಿಯೋರೆಲ್ಲ ಜೈಲಿಗೆ ಹೋಗ್ತಾ ಇದ್ದಾರೆ. 20ನೇ ಶತಮಾನದಲ್ಲಿ ಸಂಘಟನೆ ಸಮಾನತೆ ಆದ್ಯತೆ ಆಗಿತ್ತು. ಆದರೆ ಈಗ ಯುದ್ಧ ಮತ್ತು ಧರ್ಮ ದ್ವೇಷಗಳು ಆದ್ಯತೆಗಳಾಗ್ತಾ ಇದ್ದಾವೆ. ಶಾಸಕರು, ಸಂಸದರು ಮಹಿಳೆಯರನ್ನು ಬಹಳ ಗೌರವಿಸ್ತಾ ಇದ್ದರು ಅವಾಗ. ಈಗ ಮಹಿಳೆಯರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇದ್ದಾರೆ. ಹಿಂದೆ ಬಡವರ ಮಕ್ಕಳಿಗೆ ಶಿಕ್ಷಣ ಕೊಡಿಸಿ ಮುಂದೆ ತರ್ತಾ ಇದ್ದರು. ಈಗ ರಾಜಕೀಯ ಉದ್ದೇಶಗಳಿಗೆ ಬಳಕೆ ಮಾಡಿಕೊಂಡು ಕೋಮು ಗಲಭೆಗಳನ್ನು ಹುಟ್ಟು ಹಾಕುವುದಕ್ಕೆ ಬಳಸಿಕೊಳ್ತಾ ಇದ್ದಾರೆ. ಬದುಕು ಕಟ್ಟಿಕೊಳ್ಳಬೇಕಾದ ಅಪರಾಧವೇ ಮಾಡಿರದ ಉಮರ್ ಖಾಲಿದ್ನಂಥವರನ್ನು ಜೈಲಿಗಟ್ಟಿದ್ದಾರೆ. ಮಂಗಳೂರಿನ ಚರ್ಚ್ಗಳ ಮೇಲೆ, ಪಬ್ಗಳ ಮೇಲೆ ದಾಳಿ ನಡೀತಾ ಇದೆ. ಬಾಬ್ರಿ ಮಸೀದಿ 1990ರಲ್ಲಿ ಉರುಳಿಸಿದರು, 92ರಲ್ಲಿ ಉರುಳಿಸಿದರು. ಆದರೆ 1991ರಲ್ಲಿ ಒಂದು ಕಾಯ್ದೆ ಬಂತು. ಅದು ಪೂಜಾ ಸ್ಥಳಗಳನ್ನು 1947ರಲ್ಲಿ ಯಾವ ರೀತಿ ಇದ್ವೋ ಅದೇ ರೀತಿ ಅದನ್ನು ಮೇಂಟೈನ್ ಮಾಡಬೇಕು. ಅಲ್ಲಿ ಧಕ್ಕೆ ಆಗಬಾರ್ದು ಅಂತ ಕಾನೂನಿತ್ತು. ಆ ಕಾನೂನನ್ನು ಕೂಡ ಒಡೆದು ಅದನ್ನು ಮುರಿದು ಕೋಮುವಾದಿಗಳು ಅದನ್ನು ನೆಲಸಮ ಮಾಡಿದರು. ನಮ್ಮ ಸೌಹಾರ್ದ ಸಂಸ್ಥೆಗಳು, ಸೌಹಾರ್ದ ನೆಲೆಗಳು, ನಾವು ಕೂಡಿ ಬಾಳುವ ಸಂಸ್ಕೃತಿಯನ್ನು ಇಷ್ಟಿಷ್ಟೇ ಒಡೆಯುವಂತಹ ಕೆಲಸಗಳು ನಡೆದವು. ಅಲ್ಲಿ ಶಾಬಾನು ಪ್ರಕರಣ ಒಂದು ಬಂತು. ಆ ನಂತರ ಕನ್ವರ್ಗಳನ್ನು ಸತಿ ಮಾಡುವಂತಹ ಕೆಲಸ ನಡೆದವು. ಧಾರ್ಮಿಕ ಆವರಣಗಳನ್ನು ಮಹಿಳೆಯನ್ನು ಸುತ್ತಿ ಮಹಿಳೆಯನ್ನು ಧಾರ್ಮಿಕ ಆವರಣದಲ್ಲಿಯೇ ಸಮಾಧಿ ಮಾಡ್ತಕ್ಕಂತಹ ಹುನ್ನಾರಗಳು ಹುಟ್ಟಿಕೊಂಡವು. ಅವಳಿಗೆ ರಾಜಕೀಯವನ್ನು ನಿರಾಕರಿಸುವಂತಹ ತೋಳುಬಲ, ಜನಬಲ ಮತ್ತು ಹಣಬಲಗಳನ್ನು ಇಲ್ಲದಂತೆ ಮಾಡಿ ಅವರನ್ನು ಮೂಲಿಗೊತ್ತರಿಸಿಕೊಟ್ಟು ಧರ್ಮದ ಆಚರಣೆಯಲ್ಲಿ ತೊಡಗಿರು, ಪೂಜೆ ಮಾಡ್ತಾ ಇರು ಅಂತ ಅಡುಗೆ ಮನೆಗೆ ಸೀಮಿತ ಮಾಡಿದರು. ಈ ಒಂದು
ಕುತಂತ್ರವನ್ನು ನಾವು ಅರಿಬೇಕು. ನಾವು ಅರಿಯದೆ ಹೋದರೆ ನಮ್ಮ ಮೇಲೆ ಆತಂಕ. ಕಟ್ಟಿಟ್ಟ ಬುದ್ಧಿ. ಗ್ರಾಹಂ ಬೆಲ್ ಅವರ 2 ಮಕ್ಕಳೊಂದಿಗೆ ಬೆಂಕಿಗೆ ಹಾಕಿ ಸುಟ್ಟರು. ಅವರು ಮತಾಂತರ ಮಾಡ್ತಾಯಿದ್ರೆ ಇಲ್ಲ, ಅವರು ಸೇವೆ ಮಾಡ್ತಾಯಿದ್ರು. ಸೇವೆಗೂ ಶಾಂತಿ ಸ್ಥಾಪನೆಗೂ ಆಶ್ರಮಗಳನ್ನ ನಡೆಸೋದಕ್ಕೂ ಎಂತಹ ಒಂದು ವಿಚಿತ್ರ ಅಲ್ವೇ. ದೆಹಲಿ ದಂಗೆ, ಗುಜರಾತ್ ದಂಗೆ, ಕೋಮುವಾದಿ ಗಲಭೆಗಳು ನಮಗಿವತ್ತು ಪಾಠ ಹೇಳ್ತಾ ಇದ್ದಾವೆ. ನಾವು ಎಚ್ಚರಿಕೆಯಿಂದ ಇರಬೇಕು. ಇಂದು ಅತ್ಯಾಚಾರಿಗಳು, ಕೊಲೆಗಡಕರು ನಿರ್ಭಯವಾಗಿ ತಿರುಗುತ್ತಿದ್ದರೆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದವರು ಜೈಲಿನಲ್ಲಿ ಕೊಳಿತಾ ಇದ್ದಾರೆ, ಇಲ್ಲವೇ ಕೊಲೆ ಆಗ್ತಾ ಇದ್ದಾರೆ. ಜಸ್ಟಿಸ್ ಲೋಯಾ ಆಗಿದ್ದೇನು? ನಾಳೆ ಅವರು ತೀರ್ಮಾನ ಕೊಡೋರಿದ್ರು, ಇವತ್ತು ರಾತ್ರಿ ಯಾಕೆ ಸಾಯ್ತಾರೆ? ಧರ್ಮ ವಿರೋಧಿ, ಜನ ವಿರೋಧಿ ತೀರ್ಮಾನಗಳನ್ನು ಕೊಟ್ಟಂತಹ ಜಡ್ಜ್ಗಳು ಇವತ್ತೇನಾಗ್ತಾ ಇದ್ದಾರೆ? ಆಳುವ ಸರ್ಕಾರದಲ್ಲಿ ಒಂದು ಹುದ್ದೆ ಪಡ್ಕೊಂಡು ಆರಾಮಾಗಿರ್ತಾ ಇದ್ದಾರೆ. ಧರ್ಮದ ಹೆಸರಿನಲ್ಲಿ ಅಧರ್ಮ ವಿಜೃಂಭಿಸ್ತಾ ಇದೆ. ದೇಶದಲ್ಲಿ ಕೋಮುವಾದಿ ಶಕ್ತಿಗಳು ತಾವು ಸಂವಿಧಾನ, ಪ್ರಜಾಪ್ರಭುತ್ವವನ್ನು ಕೊನೆಗೊಳಿಸೋದಕ್ಕೆ, ಸಂವಿಧಾನ ಬದಲಾಯಿಸುವುದಕ್ಕೆ ನಾವು ಬಂದಿದ್ದೀವಿ ಅಂತ ಹೇಳುವಂತಹ ಧಾರ್ಷ್ಟ್ಯ ತೋರಿಸ್ತಾ ಇದ್ದಾರೆ. ಧರ್ಮದ ಹೆಸರಿನಲ್ಲಿ ಮನುವಾದ ಹೇರುವ ಆತಂಕ ನಮ್ಮ ಕಣ್ಣು ಮುಂದಿದೆ. ವಿರೋಧ ಪಕ್ಷದ ನಾಯಕರುಗಳ ಮನೆ ಮೇಲೆ IT, ED ದಾಳಿ ಮಾಡಿಸುವುದರ ಮೂಲಕ ಅವರ ಬಾಯಿಯನ್ನು ಮುಚ್ಚಿಸಲಾಗ್ತಾ ಇದೆ. ಸಂಸತ್ತಿನಲ್ಲಿ ಪ್ರಶ್ನೆ ಮಾಡುವ ಸಂಸದರನ್ನು ಅಮಾನತು ಮಾಡಿ ಪ್ರಜಾತಂತ್ರದ ಅಪಹಾಸ್ಯಗೊಳ್ಳುವಂತಹ ಕಾಲದಲ್ಲಿ ನಾವಿದ್ದೇವೆ. ಸತ್ಯ ಹೇಳುವ ಧ್ವನಿಗಳನ್ನು ಬರ್ಬರವಾಗಿ ಹತ್ತಿಕ್ಕಲಾಗ್ತಾ ಇದೆ. ಅಂದು ಗೌರಿ, ಕಲಬುರ್ಗಿ, ಪನ್ಸಾರೆ, ದಾಬೋಲ್ಕರ್ ಅವರನ್ನು ಕೊಲೆ ಮಾಡಿದ ರಕ್ತದ ಕಲೆಗಳು ನಮ್ಮ ಸೌಹಾರ್ದದ ನೆಲೆಗಳ ಮೇಲೆ ಅಂಟಿವೆ. ನಮ್ಮ ಕೈಗಳಿಗಲ್ಲ, ಕೋಮುವಾದಿಗಳ ಕೈಯಲ್ಲಿ ಅಂಟಿದೆ. ಫಾದರ್ ಸ್ಟ್ಯಾನ್ಲಿ ಸ್ವಾಮಿ ಅವರಿಗೆ ಯಾವ ರೀತಿ ಜೈಲಿನಲ್ಲಿ ಬಂಧಿಸಿಟ್ಟು ಅವರಿಗೆ ಸರಿಯಾದ ಶುಶ್ರೂಷೆ, ಆರೋಗ್ಯದ ಒಂದು ಸವಲತ್ತುಗಳನ್ನು ನೀಡದೆ ಜೈಲಿನಲ್ಲಿ ಸಾಯಿಸಿದ ಇತಿಹಾಸ ನಮ್ಮ ಕಣ್ಣ ಮುಂದಿದೆ. ಉಮರ್ ಖಾಲಿದ್, ಸಂಜೀವ್ ಭಟ್, ತೀಸ್ತಾ ಸೆತಲ್ವಾದ್, ವರವರ್ ರಾವ್ಗಳಿಗೆ ಎಂತಹ ಒಂದು ಮಾಡದ ತಪ್ಪಿಗೆ ಕಠಿಣ ಶಿಕ್ಷೆಗೆ ಅಳವಡಿಸ್ತಾ ಇರುವಂತಹ ಪ್ರಜಾಸತ್ತೆಯನ್ನು ಧ್ವಂಸ ಮಾಡ್ತಕ್ಕಂತಹ ಒಂದು ಸ್ಥಿತಿ ಇದೆ. ಜನರಿಗೆ, ಮಾಧ್ಯಮದವರಿಗೆ, ವಿರೋಧ ಪಕ್ಷಗಳಿಗೆ, ಪ್ರಜಾತಂತ್ರವಾದಿಗಳಿಗೆ ವಾಕ್ ಸ್ವಾತಂತ್ರ್ಯವನ್ನು ಕಸಿಯಲಾಗ್ತಾ ಇದೆ. ಆರ್ಥಿಕ ಮತ್ತು ಸಾಮಾಜಿಕ ಸಮಾನತೆಯನ್ನು ಸಾಧಿಸಲು ಇರುವಂತಹ ಮೀಸಲಾತಿಯನ್ನು ಕಸಿತಾ ಇದ್ದಾರೆ. ಇವತ್ತು ಈ ಆದಿವಾಸಿ ಜನಗಳು ಕೇವಲ 1% ರಿಸರ್ವೇಷನ್ಗಾಗಿ ಹೋರಾಡ್ತಾ ಇದ್ದಾರೆ. ಇಂತಹ ಬಡವರ ಕಲ್ಯಾಣ ಕಾರ್ಯಕ್ರಮಗಳನ್ನು, ಸಬ್ಸಿಡಿಗಳನ್ನು, ಸರ್ಕಾರದ ನೆರವಿನ ಯೋಜನೆಗಳನ್ನು ಜನರಿಂದ ಕಸಿಯಲಾಗ್ತಾ ಇದೆ. ಸರ್ಕಾರದ ಕಲ್ಯಾಣ ಕಾರ್ಯಕ್ರಮಗಳ ಪರಿಕಲ್ಪನೆಯನ್ನೇ ರದ್ದುಗೊಳಿಸ್ತಾ ಇದ್ದಾರೆ. ಜನರ ನಡುವಿನ ಸೋದರತ್ವ, ಸಹಬಾಳ್ವೆ ಪರಂಪರೆಯನ್ನು ನಾಶಗೊಳಿಸುವಂತಹ ರಾಜಕೀಯ ವಾತಾವರಣ ನಮ್ಮ ಸುತ್ತ ಇದೆ. ಸರ್ವಾಧಿಕಾರ ಮತ್ತು ಖಾಸಗಿ ಕಂಪನಿಗಳಿಗೆ ಲೂಟಿ ಮಾಡಿಕೊಳ್ಳಲು ಮುಕ್ತ ಅವಕಾಶ ನೀಡಲಾಗ್ತಾ ಇದೆ. ಇವತ್ತು ಮುಖೇಶ್ ಅಂಬಾನಿಯ ಆಸ್ತಿ 100,000 ಕೋಟಿ ಮಿಲಿಯನ್ಗಳಷ್ಟು ಇದ್ದರೆ ನಮ್ಮ ಬಡವರಿಗೆ ದಿನದ ದುಡಿಮೆ ಎಷ್ಟು ಕಡಿಮೆ ಇದೆ. ಈ ಆರ್ಥಿಕ ಅಂತರಗಳು ಯಾಕೆ ಜಾಸ್ತಿ ಆಗ್ತಾ ಇದ್ದಾವೆ? ಚುನಾವಣೆಯಲ್ಲಿ ಗೆದ್ದು ಬರಲು ಅವರು ಎಲ್ಲ ಅಕ್ರಮ ಮಾರ್ಗಗಳನ್ನು ಅನುಸರಿಸ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ನಮ್ಮ ಸಂವಿಧಾನಿಕ ವ್ಯವಸ್ಥೆ ಧರ್ಮ ಸಂಸತ್ತಿನ ಕೈಯಲ್ಲಿ ಸಿಕ್ಕು ನರಳುತ್ತಾ ಇದೆ. ದೇಶದ ಪ್ರಜಾಸತ್ತೆ, ಸಂವಿಧಾನಿಕ ವ್ಯವಸ್ಥೆಗಳು ಒಂದೊಂದೇ ನಾಶ ಆಗ್ತಾ ಇರೋದನ್ನು ನೋಡ್ತಾ ಇದ್ದೇವೆ. ನಾವೇನೋ ನೋಡ್ತಾ ಇದ್ದೇವೆ, ಆದರೆ ನಮ್ಮ ಮಕ್ಕಳಿಗೆ ಎಂತಹ ಪರಿಸ್ಥಿತಿಯಲ್ಲಿ ಬಿಟ್ಟು ಹೋಗ್ತಾ ಇದ್ದೇವೆ. ನಮ್ಮ ಜವಾಬ್ದಾರಿಯೂ ಇದೆ ಅದನ್ನು ಉಳಿಸ್ಕೊಳ್ಳೋದು. ಆದರೆ ಮಕ್ಕಳೇ, ನೀವು ಎಚ್ಚರ ಆಗಿ ಕೋಮುವಾದಿಗಳ ಕೈಗೆ ಅಸ್ತ್ರ ಆಗಬೇಡಿ. ನೀವು ನಿಮ್ಮ ಬುದ್ಧಿಯನ್ನು ಉಪಯೋಗಿಸಿ. ಮುಂದಿನ ಜನ್ಮದ ಆಸೆ ಕೊಡಬಹುದು, ಮುಂದಿನ ಜನ್ಮ ನಮಗೆ ಬೇಡ, ಅದು ಇಲ್ಲವೇ ಇಲ್ಲ, ಇದೆ ಅಂತ ಹೇಳೋರು ಅದನ್ನು ಸಾಬೀತು ಮಾಡಲಿ. ಆದರೆ ನಾವು ಅಂತಹ ಸುಳ್ಳು ಮಾತುಗಳಿಗೆ ಬೀಳೋದು ಬೇಡ ಅಂತ ಹೇಳ್ತಾ, ಇವತ್ತು ಕಾರ್ಪೊರೇಟ್ ಕೈಗಳಿಗೆ ಸಿಕ್ಕಿ ನಲುಗುತ್ತಾ ಇರುವಂತಹ ಪ್ರಜಾಸತ್ತೆಯನ್ನು ಉಳಿಸೋಣ.
ರಾಮ್ ಮನೋಹರ್ ಲೋಹಿಯಾ ಅವರು ಒಂದು ಮಾತು ಹೇಳ್ತಾ ಇದ್ರು, ಬಲಿಷ್ಠರ ಪಾದ ಮುಟ್ಟಿ ನಮಿಸುವ ಕೈಗಳು, ಬಲಿಷ್ಠರ ಪಾದವ ಮುಟ್ಟಿ ನಮಿಸುವಂತಹ ಕೈಗಳು ದುರ್ಬಲರನ್ನು ಕೊಲ್ಲುವ ಕೈಗಳೊಂದಿಗೆ ಶಾಮೀಲಾಗಿರುತ್ತವೆ. ಅರ್ಥ ಮಾಡಿಕೊಡಿ, ಎಂತಹ ಕಠೋರ ಸತ್ಯವನ್ನು ಅವರು ಹೇಳಿದ್ದಾರೆ. ಇವತ್ತು ನೊಂದವರ ಧ್ವನಿಯಾಗದ ಮೌನವೂ ಕೂಡ ಮಹಾಪಾಪ. ನೊಂದವರ ಧ್ವನಿಯಾಗದ ಮೌನವಾಗಿ ನನ್ನಷ್ಟಿಗೆ ನಾನಿರ್ತೀನಿ ಅಂದರೆ ಅದೊಂದು ಮಹಾಪಾಪ. ನನ್ನನ್ನು ನಾನೇ ಕ್ಷಮಿಸಿಕೊಳ್ಳಲಾರದಂತಹ ಮಹಾಪಾಪವನ್ನು ಮಾಡ್ತಾ ಇದ್ದೇನೆ ಅಂತ. ನೆರೆಮನೆಯವನು ಹಸಿದಿರುವಾಗ ನಾನು ಹೊಟ್ಟೆ ತುಂಬ ಉಣ್ಣುವುದು ಕೂಡ ಮಹಾಪಾಪ ಅಂತ ಹೇಳಿದವರು ನಮ್ಮ ಪೈಗಂಬರವರು. ಇಂತಹ ಸಂದರ್ಭದಲ್ಲಿ ಅಂಬೇಡ್ಕರ್ ಹೇಳ್ತಾರೆ, ನಾಯಿಯನ್ನು ನಾರಾಯಣ ಅಂತ ದೇವರು ಮಾಡ್ತಾರೆ, ಕೋತಿಯನ್ನು ಹನುಮನೆಂದು, ಹಂದಿಯನ್ನು ವರಾಹನೆಂದು ಪೂಜಿಸುವವರು ಇವತ್ತು ಮನುಷ್ಯನನ್ನು ಮನುಷ್ಯನಾಗಿ ನೋಡ್ತಾ ಇಲ್ಲ, ಅವನು ಪ್ರಾಣಿಗಿಂತ ಕಡೆಯಾಗಿ ಕಾಣ್ತಾ ಇರೋ ಸಂದರ್ಭದಲ್ಲಿ ನಾವಿದ್ದೇವೆ. ಮೊನ್ನೆ ಒಂದು ಪತ್ರಿಕೆಯಲ್ಲಿ ವರದಿ ಬಂತು, 6 ವರ್ಷದ ಮಗು ನೀರು ಮುಟ್ಟಿದ ಕಾರಣಕ್ಕೆ ತಲೆ ಕೆಳಗಾಗಿ ನೇತು ಹಾಕಿ ಅವನಿಗೆ ಹೊಡಿತಾ ಇರ್ತಾರೆ. 6 ವರ್ಷದ ಪುಟ್ಟ ಮಗು. 8 ವರ್ಷದ ಪುಟ್ಟ ಮಗುವೊಂದು ತನ್ನ ಬರ್ತ್ಡೇಗಾಗಿ ದೇವಸ್ಥಾನದ ಗುಡಿಯಲ್ಲಿ ದಲಿತರ ಮಗು ಹೋದರೆ ಅವನ ತಂದೆಗೆ 25,000ಗಳ ದಂಡವನ್ನು ಹೇರಿದಂತಹ ಕಾಲಘಟ್ಟದಲ್ಲಿ ನಾವು ಎಚ್ಚೆತ್ತುಕೊಳ್ಳಬೇಕಾಗಿದ್ದೇನೆಂದರೆ, ಮದರ್ ತೆರೇಸಾ ಬಳಿ ಯಾವ ಧರ್ಮ ಇರಲಿಲ್ಲ, ಯಾವ ಜಾತಿ ಇರಲಿಲ್ಲ, ಎಲ್ಲರೂ ಸಮಾನರಾಗಿದ್ದರು. ಎಲ್ಲ ಧರ್ಮದವರು ಅವರ ಬಳಿ ಬರ್ತಿದ್ರು. ಇರಾಕ್ಗೂ ಅವರು ಯುದ್ಧದಲ್ಲಿ ಸಹಾಯ ಮಾಡೋದಕ್ಕೆ ಹೋಗಿದ್ದರು. ಇಸ್ಲಾಮಿಕ್ ಕಂಟ್ರಿನೇ ಆಗಿರ್ಬೋದು, ಹಿಂದೂ ದೇಶವೇ ಆಗಿರ್ಬೋದು, ಬೇರೆ ಬೇರೆ ಧರ್ಮದ ಜಾತಿಗಳ ರಾಜ್ಯಗಳಿಗೆ, ದೇಶಗಳಿಗೆ ಅವರು ಹೋಗಿ ತಮ್ಮ ಸೇವೆಯನ್ನು ಸಲ್ಲಿಸಿದಂತಹ ಸಂದರ್ಭಗಳು ನಮ್ಮಲ್ಲಿದೆ. ಕುಷ್ಠರೋಗಿಗಳ ಸೇವೆ ಯಾವಾಗ ಕುಷ್ಠರೋಗಿಗಳನ್ನು ಮುಟ್ಟಿಸ್ಕೊಳ್ಳೋದಕ್ಕೂ ಹಿಂದೆ ಸರಿತಾ ಇದ್ರೋ ಅಂತಹ ಸಂದರ್ಭದಲ್ಲಿ ಕುಷ್ಠರೋಗಿಗಳನ್ನು ಅವರು ತಮ್ಮವರನ್ನಾಗಿ ಭಾವಿಸಿ ಅವರ ಸೇವೆಯನ್ನು ಮಾಡಿದ ಆ ಮಹಾಮಾತೆಗೆ ಇವತ್ತು ನಾವು ನಮನಗಳನ್ನು ಸಲ್ಲಿಸಬೇಕು. ಭಾರತದಲ್ಲಿ ಪ್ರಜಾತಂತ್ರ ಗೆಲ್ಲಬೇಕಾದರೆ ಚುನಾವಣೆಯ ವ್ಯವಸ್ಥೆಯಲ್ಲಿ ಪ್ರಾಮಾಣಿಕರಾಗಿರುವವರು ಬರಬೇಕು. ಪ್ರಾಮಾಣಿಕರಾದವರು ಬಂದರೆ ನೀವೇನು ಮಾಡ್ತೀರಿ? ಕ್ರಿಮಿನಲ್ ಹಿನ್ನೆಲೆ ಇರುವ 5 ವರ್ಷ ಶಿಕ್ಷೆ ಆಗಿರುವ ಚುನಾವಣೆಗೆ ವ್ಯಕ್ತಿಗಳು ಚುನಾವಣೆಗೆ ನಿಲ್ಲಬಾರ್ದು ಅಂತ ಕಾನೂನು ಮಾಡಲಿ. ಯಾಕೆ ಮಾಡ್ತಾ ಇಲ್ಲ? EVM ತೆಗೆದ್ರೆ, ಬ್ಯಾಲೆಟ್ ಪೇಪರ್ಗಳು ಬಂದರೆ ಸರಿಯಾದ ಚುನಾವಣೆಗಳು ನಡೀತವೆ. ಬ್ಯಾಲೆಟ್ ಪೇಪರಲ್ಲಿ ದೊಡ್ಡ ಘಫಲ ಇದೆ, ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಆಪರೇಷನ್ ಕಮಲ ಕರ್ನಾಟಕದಲ್ಲಿ ನಡೀತು, ಏನಾಯಿತು? ಜನಕ್ಕೆ ಗೊತ್ತಿಲ್ವಾ? ಇದು 8-10 ಸಾವಿರ ಜನರ ವೋಟರ್ ID-ಗಳನ್ನು ನಮ್ಮ ಎಂಥದ್ದು ಬೆಂಗಳೂರಿನ ಒಂದು ಏರಿಯಾದಲ್ಲಿ ಮುನಿರತ್ನ ಅಂಥವರು ಚುನಾವಣೆಗೆ ನಿಂತಾಗ 8-10 ಸಾವಿರ ವೋಟರ್ ID-ಗಳು ಅವರ ಮನೆಯಲ್ಲಿ ಸಿಗ್ತವೆ. ಇದು ಏನು? ನಿಮಗೆ ಮಿಕ್ಸಿ ಕೊಡ್ತೀವಿ, ನಿಮಗೆ ಇದು TV ಕೊಡ್ತೀವಿ ಅಂತ ಅವರ ವೋಟರ್ ID-ಗಳನ್ನು, ಅದು ಮುಸ್ಲಿಮರ ವೋಟರ್ ID-ಗಳು. ಯಾಕೆಂದರೆ ಅವ್ರಿಗೆ ಗೊತ್ತಿದೆ ಮುಸ್ಲಿಮರ ವೋಟುಗಳು ಅವ್ರಿಗೆ ಸಿಗೋದಿಲ್ಲ ಅಂತ. ಆದ್ದರಿಂದ ಸೌಹಾರ್ದವನ್ನು ಹಾಳು ಮಾಡುವಂತಹ ಇಡೀ ವ್ಯವಸ್ಥೆ ರೋಗಗ್ರಸ್ತವಾಗಿದೆ. ಬಂಡವಾಳಿಗರು ತಮ್ಮ ಶಸ್ತ್ರಾಸ್ತ್ರ ಮಾರೋದಕ್ಕೆ ಇವತ್ತು ಪ್ಯಾಲೆಸ್ತೈನ್, ಗಾಜಾಗಳಲ್ಲಿ ಯುದ್ಧಗಳನ್ನು ಹುಟ್ಟಾಕ್ತಾ ಇದ್ದಾರೆ. ದೇಶ ಕಟ್ಟುವುದಾದರೆ ಅದು ಮದರ್ ತೆರೇಸಾರವರ ಶಾಂತಿ ಮತ್ತು ಸೌಹಾರ್ದ ತತ್ವಗಳಿಂದ ಅಭಿವೃದ್ಧಿ, ದೇಶದ ಅಭಿವೃದ್ಧಿ, ನಮ್ಮ ವೈಯಕ್ತಿಕ ಅಭಿವೃದ್ಧಿ ಎರಡೂ ಕೂಡ ಸಾಧ್ಯ ಆಗ್ತದೆ. ಇಲ್ಲವಾದರೆ ನಮಗೆ ಇಂದು ಹೊತ್ತಿ ಉರಿತಕ್ಕಂತಹ ನೇಪಾಳದ ಘಟನೆಗಳು ಮೊನ್ನೆ ನಡೆದ್ವಲ್ಲ, ಅದು ಶ್ರೀಲಂಕಾದಲ್ಲಿ ಹೊತ್ತಿ ಉರಿದು ಅಲ್ಲಿಯ ಪ್ರಧಾನಿ ಓಡಿ ಹೋದ್ರಲ್ಲ ಆ ಘಟನೆ, ಬಾಂಗ್ಲಾದೇಶದ ಪ್ರಧಾನಿ ಓಡಿ ಬಂದು ಭಾರತದ ಒಂದು ಶರಣು ಪಡೀತಾರಲ್ಲ, ಇಂತಹ ಪರಿಸ್ಥಿತಿಗಳು ಭಾರತಕ್ಕೂ ಬರಬಹುದು. ಆದ್ದರಿಂದ ಎಚ್ಚರಾಗಿ ನಾವು ನಮ್ಮ ಮೌಲ್ಯಗಳನ್ನು, ನಮ್ಮ ಪ್ರಜಾಸತ್ತೆಯನ್ನು ಹಾಗೂ ನಮ್ಮ ಶಾಂತಿ ಸೌಹಾರ್ದತೆಯನ್ನು
ಮದರ್ ತೆರೇಸಾ ಅವರ ತತ್ವಗಳನ್ನು ನಾವು ಉಳಿಸ್ಕೊಳ್ಳಬೇಕಾಗಿದೆ ಅಂತ ಅವರ 28ನೆಯ ಸಂಸ್ಮರಣಾ ದಿನದಂದು ನಾನಿವತ್ತು ಮಾತಾಡಿ ತಮ್ಮೆಲ್ಲರಿಗೂ ಮತ್ತು ಇಲ್ಲಿ ಕೇಳಿದಂತಹ ನನಗೆ ಕರೆಸಿದಂತಹ ಈ ಸಂಘಟನೆಯ ಎಲ್ಲ ವ್ಯಕ್ತಿಗಳಿಗೂ ನಮಿಸಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ.